ನನ್ನ ಮದುವೆ ಅತ್ಯ ಇಲ್ವಾ? ನನ್ನ ಹತ್ರ ಟೈಮ್ ಇಲ್ಲ. ಹೂ ಅಂದ್ರೆ ಮದ್ವೆ, ಇಲ್ಲ ಅಂದ್ರೆ ನನ್ನ ಕೈಲಿ ಸಾಯ್ತೀಯಾ? ಸತ್ರು ಚಿಂತೆ ಇಲ್ಲ, ನಾನಾಗಲ್ಲ. ಸಾಯಿಸ್ತಾ ಇರೋದು ನಿನ್ನಲ್ಲ, ನಾನು ನನ್ನನ್ನು ಶೂಟ್ ಮಾಡ್ಕೋತೀನಿ. ಒಂದ್ ನಿಮಿಷ ಮೇಡಮ್, ನೀವೇನ್ ಚಿಕ್ಕ ಮಗು ಅಲ್ಲ. ನಾವಿನ್ನು ಈಗಷ್ಟೇ ನೋಡಿರೋದು. ಅಷ್ಟರಲ್ಲಿ ಈ ಮದುವೆ ಎಲ್ಲ ಎಲ್ಲಿಂದ ಬಂತು? ನಾನು ಒಂದ್ಸಲಿ ನೋಡಿ, ನಾನು ಈ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ. ಅದೇ ನಿಮ್ಮನ್ನ ನೋಡಿ ದೇವಲೋಕದಿಂದ ಬಂದಿರೋ ಅಪ್ಸರೆ ತರ ಇದ್ದೀರಾ. ನಾನು 3 ಎನಿಸ್ತೀನಿ ಅಷ್ಟೇ. 1 ನೀವೇನ್ ಚಿಕ್ಕ ಮಗು ಅಲ್ಲ, ಅದೇನ್ ಆಟ ಸಾಮಾನ್ ಅಲ್ಲ, ಅದು ಗನ್ನು ಮೇಡಮ್. ದಯವಿಟ್ಟು ಇಳಿಸಿ. 2 ಮೇಡಮ್, ಪ್ರಾಣ ಹೋಗುತ್ತೆ ಮೇಡಮ್. 3 ನನ್ನ ಫ್ಯಾಮಿಲಿ ಬಿಸ್ನೆಸ್ ಹುಡುಕ್ತಾ ಇದೆ. ಅದಕ್ಕೆ ಎಲ್ಲರೂ ನನಗೆ ಅಜ್ಜಿ ಜೊತೆ ಮದುವೆ ಆಗುವಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಅದೇ ಶ್ರೀಮಂತ ವ್ಯಕ್ತಿ, ಅವನೇನಾದ್ರೂ ನಮ್ಮ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆದ್ರೆ ನಮ್ಮ ಬಿಸ್ನೆಸ್ ಉಳಿಯುತ್ತೆ ಅಂತ ನಮ್ಮ ಮನೆಯವರೆಲ್ಲ ನಂಬ್ಕೊಂಡಿದ್ದಾರೆ. ಅದೇ ವಿಷಯಕ್ಕೆ ಅವರೆಲ್ಲ ಕೋಪ ಮಾಡ್ಕೊಂಡು ನಿಮ್ ಜೊತೆ ಹೀಗೆಲ್ಲ ಬಿಹೇವ್ ಮಾಡಿದ್ರು. ಐ ಆಮ್ ರಿಯಲಿ ಸಾರಿ. ಯಾರ ಬಗ್ಗೆನೂ ಸರಿಯಾಗಿ ತಿಳ್ಕೊಳ್ದೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಒಳ್ಳೇದಲ್ಲ. ಆದ್ರೂ ನನಗಿದ್ರಲ್ಲೊಂದು ಚಿಕ್ಕ ಮಜಾ ಸಿಗ್ತದೆ. ಅವ್ರು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಿದ್ರೆ ಇನ್ನು ಚೆನ್ನಾಗಿರ್ತದೆ. ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನಿಜ ಹೇಳಬೇಕು ಅಂದರೆ ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ? ಆದ್ರೆ ನನಗೆ ನಿನ್ನ ಅಗತ್ಯ ಇದೆ ರಾಜ. ನಿನ್ನ ಜೊತೆ ಕಳೆದಿರೋ ಈ ಕ್ಷಣಗಳು ನನಗೆ ತುಂಬಾನೇ ಸ್ಪೆಷಲ್ ಅನಿಸ್ತಾ ಇದೆ. ನನಗೂ ಕೂಡ. ರಾಣಿ, ಯಾರ ಹತ್ರ ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪ್ರಜ್ಞೆ ಇದೆಯಾ? ಇವಳು ನಿನ್ನಮ್ಮ. ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನಿಜ ಹೇಳಬೇಕು ಅಂದರೆ ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ? ಆದ್ರೆ ನನಗೆ ನಿನ್ನ ಅಗತ್ಯ ಇದೆ ರಾಜ. ನಿನ್ನ ಜೊತೆ ಕಳೆದಿರೋ ಈ ಕ್ಷಣಗಳು ನನಗೆ ತುಂಬಾನೇ ಸ್ಪೆಷಲ್ ಅನಿಸ್ತಾ ಇದೆ. ನನಗೂ ಕೂಡ. ಬಾಯಿಲಿ ಇವಳು ನಮ್ಮ ಅಕ್ಕನ ಮಗಳು ನಯನಿಕಾ ಅಂತ. ಎಲ್ಲರೂ ಇವಳ ಪ್ರೀತಿಯಿಂದ ಪಿಂಕಿ ಅಂತ ಕರಿತೀವಿ. ನನ್ನ ಮನೆಗಂತ ಖಾಲಿ ಆಯ್ತು. ನೀವು ನನಗೆ ಗಿಫ್ಟ್ ಆಗಿ ಹಣ ಕೊಡ್ತೀರಾ? ಸ್ಟಾಪ್ ಇಟ್ ಪಿಂಕಿ. ಪುಟ್ಟ, ನೀನ್ ಯಾರ ಹತ್ರ ಹಣ ಕೇಳ್ತಿದ್ಯಾ? ಈ ಕೂಲಿ ಅವನ ಹತ್ರನ? ಇವನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬರ್ಬೇಕು ಹೇಳು? ಕಾರಲ್ಲಿ ಲಗೇಜ್ ಇದೆ, ಹೋಗಿ ತಗೊಂಡ್ ಬಾ. ನಿಮಗೆ ಒಂದು 500 ರೂಪಾಯಿ ಬಿಸಾಕ್ತೇನೆ. ಪಾಪ 500 ರೂಪಾಯಿಂದ ಏನಾಗುತ್ತೆ? ಯು ರೈಟ್ ಮಗಳೇ, 500 ರೂಪಾಯಿಂದ ಏನಾಗುತ್ತೆ? ಅದಕ್ಕೆ ಇವನು 500 ಕೋಟಿ ಮೇಲೆ ಕಣ್ಣು ಹಾಕಿರೋದು. ರಾಣಿ ಕುರುಡಿ ಆಗಿರಬಹುದು, ಆದ್ರೆ ನಾವು ಕುರುಡ್ರಲ್ಲ. ನಮಗ್ ಚೆನ್ನಾಗ್ ಗೊತ್ತು ನೀ ಯಾವ ಉದ್ದೇಶದಿಂದ ಈ ಮನೆ ಕಾಲಿಟ್ಟಿದ್ಯಾ ಅಂತ. ಬ್ಲಡಿ ಗೋಲ್ಡ್ ಡಿಗ್ಗರ್. ಅಕ್ಕ, ವಿಷ ಅವರಲ್ಲಿಲ್ಲ, ನಿಮ್ಮಲ್ಲಿದೆ. ಅಪ್ಪ ಅಮ್ಮ ಜೋಕ್ ಮಾಡ್ತಾ ಇದಾರೆ. ನಿನ್ ಚಿಕ್ಕಪ್ಪ ನಿನ್ನ ಆಚೆನ ಕರ್ಕೊಂಡು ಹೋಗ್ತಾರೆ, ನಿನ್ ಕೇಳಿದೆಲ್ಲನೂ ಕೊಡಿಸ್ತಾರೆ. ಪುಟ್ಟ, ಚಿಕ್ಕಮ್ಮ ಹೇಳ್ದಂಗೆ ಖಂಡಿತವಾಗ್ಲೂ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಆದ್ರೆ ಈ ಮನಿ ಗನ್ನಲ್ಲಿ ತುಂಬಿಸೋದಕ್ಕೆ ನನ್ನ ಹತ್ರ ಕ್ಯಾಶ್ ಇಲ್ಲ.
ಅದಕ್ಕೆ ತಗೋಬೇಕು. ಥ್ಯಾಂಕ್ ಯು ಚಿಕ್ಕಪ್ಪ. ಯು ಆರ್ ವೆಲ್ಕಮ್. ಚಿಲ್ಡ್ರನ್ ಬದುಕು ನೀನು ಚೆಕ್ ಕೊಟ್ಟು ಬಿಲ್ಡಪ್ ತಗೋತಾ ಇದ್ಯಾ? 5 ಲಕ್ಷ ಒಬ್ಬ ಕೂಲಿ ಮಾಡೋನ ಹತ್ರ ಇಷ್ಟೊಂದು ಹಣ ಹೇಗೆ? ನೀವಿಬ್ರು ಇನ್ನೂ ಹೋಗಿಲ್ವಾ? ಹೋಗೋದಿರ್ಲಿ, 5 ಲಕ್ಷ ಚೆಕ್ ಕೊಟ್ಟು ಬಿಲ್ಡಪ್ ತಗೋತಿದ್ದಾನೆ. ಇದು ಚೆಕ್ ದೀಕ್ಷಾ. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಬರ್ಕೋಬಹುದು. ರೈಲ್ವೆ ಸ್ಟೇಷನ್ ಅಲ್ಲಿ ಯಾವುದೋ ಒಂದು ಚೆಕ್ ಬುಕ್ ಸಿಕ್ಕಿರುತ್ತೆ, ಅದನ್ನ ತಂದು ಇಲ್ಲಿ ಬಿಲ್ಡಪ್ ಕೊಡ್ತಿದ್ದಾನೆ. ರಾಜ, ನೀನ್ ಯಾವ ಪ್ಲಾಟ್ಫಾರ್ಮ್ ಇಂದ ಬಂದಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಜೈಲ್ ಶಿಕ್ಷೆ ಆಗುತ್ತೆ. ನನ್ನ ಪಿಂಕಿನ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ಇದ್ರಿಂದ ಯೂನಿಯನ್ ವ್ಯತ್ಯಾಸ. ಇಲ್ಲಿ ಬಿಟ್ಟು ಕೂಳ್ ತಿನ್ನಕ್ ಬಂದಿದ್ದಾನೆ, ಜೈಲಲ್ಲೂ ಬಿಟ್ಟು ತಿಂತಾನೆ. ಬ್ಲಡಿ ಕೂಲಿ. ಇದೆಲ್ಲ ಯೂಸ್ಲೆಸ್ ಪಿಂಕಿ. ಇದನ್ನ ಒಂದ್ ನಿಮಿಷ, ಆ ಚೆಕ್ ಹರಿಯೋ ಮುಂಚೆ ಬ್ಯಾಂಕ್ ತಗೊಂಡೋಗಿ ಕೊಡಿ. ರಿಯಲ್ ಫೇಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಹೋ, ಇಷ್ಟೊಂದು ಕಾನ್ಫಿಡೆನ್ಸ್ ನಿನಗೆ ಸೂಟ್ ಆಗೋದಿಲ್ಲ. ಹರೀಶ್, ಇವನ ಹತ್ರ ಏನ್ ಮಾತು? ಊಟ ರೆಡಿ ಇದೆ, ಬನ್ನಿ. ಅದಕ್ಕೂ ಮುಂಚೆ ನನಗೊಂದು ಡ್ರಿಂಕ್ ಬೇಕು. ಈ ಡ್ರಾಮಾ ಎಲ್ಲ ನೋಡಿದ್ಮೇಲೆ 1 ಪೆಗ್ ತಗೊಳ್ಳೋ ಬದಲು 3 ಪೆಗ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಪುಟ್ಟಿ ರಾಣಿ, ಏನ್ ಮುದ್ದ ಕಾಣಿಸ್ತಿದ್ಯಲ್ಲಮ್ಮ. ಥ್ಯಾಂಕ್ ಯು ತಾತ. ತಾತ, ಇವ್ರು ನನ್ನ ಹಸ್ಬೆಂಡ್ ರಾಜ ಅಂತ. ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಭೇಟಿ ಆಗಕ್ ಬರ್ಲಿಲ್ಲ. ನಮಸ್ಕಾರ ತಾತ. ನಮಸ್ಕಾರ. ರತ್ನನ್ ಬಿ ಪಿ ರೈಸ್ ಆಗಿರೋದಕ್ಕೆ ಕಾರಣ ಇವನು ನೋಡಿದ್ಮೇಲೆ ಗೊತ್ತಾಯ್ತು. ಇರ್ಲಿ, ರವಿಚಂದ್ರನ್ ಹಾಡು ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಲ್ವಾ? ರಾಣಿ, ನೀನು ಓಡು ಹೋದ್ಮೇಲೆ ನಾನು ರೂಮಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ನಮ್ಮ. ಈಗ ಸರ್ವೆಂಟ್ ಬಂದು ಕೇಳ್ದ, ನೀನ್ ಯಾರೋ ಕೂಲಿಯವನ್ನ ಕರ್ಕೊಂಡ್ಬಂದಿದ್ಯಾ ಅಂತ. ಅದಕ್ಕೆ ನೋಡೋಣ ಅಂತ ಬಂದೆ. ನೀವು ಮಾಡಿರೋ ಕೆಲಸಕ್ಕೆ ಎಲ್ರು ಬಂದು ನಮ್ಮನ್ನ ಉಗಿದು ಹೋಗ್ಬೇಕಷ್ಟೇ. ರಾಣಿ, ನಿನ್ ಗಂಡ ತುಂಬಾ ಚೆನ್ನಾಗಿದ್ದಾನಮ್ಮ. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಆದ್ರೆ ಈಗ ಬಟ್ಟೆ ಬದಲಾಯಿಸಪ್ಪ. ನೀನ್ ನೋಡ್ತಾ ಇದ್ರೆ ವಿಷ್ಣುವರ್ಧನ್ ಸಿನಿಮಾ ನೆನಪಾಗುತ್ತೆ ನನಗೆ. ತಾತ, ಸಾಕು, ನೀವು ಹೋಗಿ ರೆಸ್ಟ್ ಮಾಡಿ. ರೆಸ್ಟ್ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ ಕಣ. ಈಗ ನಾನು ಇವ್ರಿಬ್ರು ಜೊತೆ ಸಮಯ ಕಳಿಬೇಕು. ಇವ್ರ ಪ್ರೀತಿ ಕತೆ ಕೇಳ್ಬೇಕು ನಾನು. ಇವ್ರದ್ದು ಲವ್ ಸ್ಟೋರಿ ಅಲ್ಲ, ಸ್ಕ್ಯಾಮ್ ಸ್ಟೋರಿ. ಈ ಕೂಲಿಯನ್ನ ನೋಡಿದ್ರೆ ಗೊತ್ತಾಗಲ್ವಾ? ಸಾಕು, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಎಲ್ರೂ ಸಂತೋಷವಾಗಿ ಕುತ್ಕೊಂಡು ಊಟ ಮಾಡೋಣ. ಮೊದಲು ನಮ್ಮ ರಾಣಿ ಯಾಕೆ ಈ ಕೂಲಿಯವನ್ನ ಮದುವೆ ಮಾಡ್ಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬಹುಶಃ ಇವನಲ್ಲೇನೋ ವಿಶೇಷತೆ ಇರಬಹುದಲ್ವಾ? ಹೋಗಿ ರತ್ನನ್ ಕರ್ಕೊಂಬ. ರತ್ನಂ, ಹೇ ರತ್ನಂ. ಪುಟ್ಟ, ಹೌ ಕ್ಯಾನ್ ಐ ಹೆಲ್ಪ್ ಯು? ನನ್ ಚಿಕ್ಕಪ್ಪ ಈ ಚೆಕ್ ಕೊಟ್ಟಿದ್ದಾರೆ. ನನಗೆ ಇವಾಗ ಕ್ಯಾಶ್ ಬೇಕು. ನನ್ನ ಡ್ಯಾಡಿ ಇದನ್ನ ಫೇಕ್ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನನ್ನ ಚಿಕ್ಕಪ್ಪ ಇದನ್ನ ರಿಯಲ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಚಿಕ್ಕಪ್ಪ ತುಂಬಾ ಒಳ್ಳೆಯವರು. ಅವ್ರ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ಪ್ಲೀಸ್ ಹೆಲ್ಪ್ ಮಾಡಿ. 5 ಲಕ್ಷ? ಪುಟ್ಟ, ನಿನ್ನ ಅಂಕಲ್ ನಿನ್ ಜೊತೆ ತಮಾಷೆ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರು ಸೀರಿಯಸ್ ಆಗಿ ಹೇಳಿದ್ರು. ಪ್ಲೀಸ್ ಚೆಕ್ ಮಾಡಿ. ಸರಿ. ಸಾರಿ ಪುಟ್ಟ, ಇದು ನಿಜ ಚೆಕ್. ನಾನು ಈಗ ನಿನ್ ಕ್ಯಾಶ್ ಕೊಡ್ತೀನಿ. ರಾಜ, ಕುತ್ಕೊಳ್ಳಿ.
ಕೂಲಿಯವನಾಗಿ ಚೇರ್ ಮೇಲೆ ಕುತ್ಕೊಂಡು ತಿಂತೀಯ. ಸ್ಟೇಷನ್ ಅಲ್ಲಿ ನೀನು ಕೆಳಗಡೆ ಕುತ್ಕೊಂತಾನೆ ತಿನ್ನೋದು. ಹರೀಶ್, ಅವನಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಅವನೀಗ ರಾಣಿ ಗಂಡ, ನಿನ್ ಹಾಗೆ ಈ ಮನೆ ಅಳಿಯ ಕೂಡ. ತಾತ, ನೀವು ತುಂಬಾ ಎಮೋಷನಲ್ ಆಗ್ತಿದ್ದೀರಾ. ಇವನು ರಾಣಿನ ದುಡ್ಡುಗೋಸ್ಕರ ಮದ್ವೆ ಆಗಿರೋದು. ನೀನ್ ತಪ್ಪು ತಿಳ್ಕೊಂಡಿದ್ಯಾ ದೀಕ್ಷಾ. ರಾಜ ಅಂತವರಲ್ಲ. ಎಲ್ಲ ಟೈಮಲ್ಲೂ ಬರೀ ದುಡ್ಡು ಇಂಪಾರ್ಟೆಂಟ್ ಆಗಿರಲ್ಲ, ಪ್ರೀತಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ಅದನ್ನ ಅರ್ಥ ಮಾಡ್ಕೊ. ರಾಣಿ, ಅವ್ರು ಹೇಳ್ತಾ ಇರೋದು ನಿನ್ಮೇಲಿರೋ ಕನ್ಸರ್ನ್ ಇಂದ. ರಾಣಿ, ಒಂದು ಸಲ ಯೋಚನೆ ಮಾಡಿ ನೋಡು. ಈ ಡೈಮಂಡ್ ಮರ್ಚೆಂಟ್ ರತ್ನಮ್ಮ ಮಗಳು ಒಬ್ಬ ಕೂಲಿಯನ್ನ ಮದುವೆ ಆಗ್ತಿದ್ದಾಳೆ ಅಂದ್ರೆ ಜನ ಏನ್ ಅನ್ಕೋತಾರೆ? ಇಂಥವ್ರನ್ನ ಗೋಲ್ಡ್ ಡಿಗ್ಗರ್, ಸ್ಕ್ಯಾಮರ್, ಫ್ರಾಡ್ ಅಂತ ಕರೀತಾರೆ. ಸ್ಟಾಪ್ ಇಟ್. ನಾವು ಯಾರನ್ನು ಕೀಳಾಗಿ ನೋಡಬಾರ್ದು. ನೀವು ಅವರಿಬ್ಬರನ್ನ ಗೌರವದಿಂದ ಮಾತಾಡ್ಸೋದು ಕಲೀರಿ. ರಾಣಿಗೆ ಈಗಾಗಲೇ ಅವನ ಜೊತೆ ಮದುವೆ ಆಗಿದೆ. ರಾಜ, ನೀವು ಹೋಗಿ ಕುತ್ಕೊಳ್ಳಿ, ನಾನು ಆಮೇಲೆ ಊಟ ಮಾಡ್ತೀನಿ. ಹೌದು, ರಾಣಿ ಆಮೇಲೆ ಊಟ ಮಾಡ್ತಾಳೆ. ನೀನು ಇವಾಗಲೇ ಊಟ ಮಾಡು. ಬಟ್ ಅದಕ್ಕೂ ಮುಂಚೆ ನಿಮ್ಗೊಂದು ಸ್ಪೆಷಲ್ ಆಗಿರೋ ಗಿಫ್ಟ್ ತರ್ತೀನಿ. ಇದು ನಮ್ಮನೆ ನಾಯಿ ಊಟ ಮಾಡೋ ಬೌಲ್. ನೀನು ಇವಾಗ ಇದರಲ್ಲೇ ಊಟ ಮಾಡ್ತೀಯ. ಎಂತ ಒಳ್ಳೆ ಗಿಫ್ಟ್ ತಂದಿದ್ಯಾ ನೀನು. ಸೂಪರ್. ರಾಣಿ, ನೀನು ಗಂಡ ನಮ್ ಕುಟುಂಬದ ಆಸ್ತಿನ ನಾಯಿ ತರ ಮೂಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ನಾಯಿನ ಇದೇ ರೀತಿ ತಾನು ನೋಡ್ಕೊಳ್ಳೋದು. ಸಾಕ್ ನಿಲ್ಸಿ. ನೀವಿಬ್ರು ನಿಮ್ಮ ಲಿಮಿಟ್ ಮೇಲೆ ಮಾತಾಡ್ತಾ ಇದ್ದೀರಾ. ಇಟ್ಸ್ ಓಕೆ ರಾಣಿ, ಅವ್ರೇನ್ ಬೇಕಾರೆ ಅನ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಿಮ್ಗೆಂತ ನಾಯಿ ಅಂದ್ರೆ ಮೂಳೆನ ನೋಡಿದ್ರು ಬಾಲ ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀಯ ಅಲ್ವಾ? ಹೆಲೋ ಎವ್ರಿವನ್. ಅಪ್ಪ, ಚಿಕ್ಕಪ್ಪ ಕೊಟ್ಟ ಚೆಕ್ ರಿಯಲ್. ಪಿಂಕಿ, ಇಷ್ಟೊಂದು ಕ್ಯಾಶ್ ಎಲ್ಲಿಂದ ಬಂತು? ನಿಜ ಹೇಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಿಕ್ಕಪ್ಪ ಕೊಟ್ಟ ಚೆಕ್ ಇಂದ ಈ ಕ್ಯಾಶ್ ಬಂದಿರೋದು. ಸ್ವಲ್ಪ ನಾನು ಗನ್ನಲ್ಲಿ ಇಟ್ಕೊಂಡಿದ್ದೀನಿ, ಮಿಕ್ಕಿದ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಯು ಆರ್ ವೆಲ್ಕಮ್ ಪುಟ್ಟ. ಪಿಂಕಿ, ರೂಮ್ಗೆ ಹೋಗು. ಇವಾಗ ನಾನೇ ರಿಚ್ ಆಗಿದ್ದೀನಿ. ಇವನು ಕೊಟ್ಟಿದ್ದ ಚೆಕ್ ರಿಯಲ್ ಆಗಿತ್ತಾ? ಇಟ್ಸ್ ಸ್ಟ್ರೇಂಜ್. ಒಬ್ಬ ಕೂಲಿ ಅವನ ಹತ್ರ 5 ಲಕ್ಷ ಇರಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಅದಕ್ಕೆ ಡ್ರಾ ಆಗಿದೆ. ನನ್ಗೆ ಯಾಕೋ ಇವನ ಮೇಲೆ ಅನುಮಾನ ಬರ್ತಾ ಇದೆ. ಮಾಮ್, ನಿಮ್ಮನ್ನ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ರಾಜನಲ್ಲಿ ತಪ್ಪನ್ನ ಹುಡುಕ್ತಾನೆ ಇದ್ದೀರಾ. 100 ರೂಪಾಯಿಗೂ ಯೋಗ್ಯತೆ ಇಲ್ಲದೆ ಇರೋನು 5 ಲಕ್ಷ ಚೆಕ್ ಕೊಡ್ತಾನೆ ಅಂದ್ರೆ ಅನುಮಾನ ಪಡೆದೆ ಇನ್ನೇನ್ ಮಾಡ್ಬೇಕು? ಹೌದು, ಇವನು ವರ್ಷ ಪೂರ್ತಿ 24 ಗಂಟೆ ದುಡಿದ್ರು ಕೂಡ ಇಷ್ಟು ದುಡ್ಡು ದುಡಿಯಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳೋ, ಇಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿಂದ ಬಂತು? ಅವನ ಹತ್ರ ಹಣ ಇರಬೇಕು, ಅದಕ್ಕೆ ಡ್ರಾ ಆಗಿದೆ. ಹಾಗಾದ್ರೆ ಇವನನ್ನ ನಾವು ತಪ್ಪಾಗಿ ಕೂಲಿಯವನು ಅನ್ಕೊಂಡ್ವಾ? ಇವನು ಸುಳ್ಳು ಹೇಳ್ತಿದ್ದಾನೆ.
ಒಬ್ಬ ಮಾಮೂಲಿ ಕೂಲಿಯವನ ಹತ್ರ ಇಷ್ಟೊಂದು ಹಣ ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಕೆಲಸ ಮಾಡೋರು ಇವನಿಗಿಂತ ಚೆನ್ನಾಗೇ ಇರ್ತಾರೆ. ಇಲ್ಲಿ ಕಾಲಿಡೋದಕ್ಕೆ ಇವನಿಗೆ ಯೋಗ್ಯತೆನೇ ಇಲ್ಲ. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ರಾಯಲ್ ಡೈಮಂಡ್ ಗ್ರೂಪ್ CEO ಬರ್ತಾ ಇದ್ದಾರೆ. ನಮ್ಮವರ ಮಧ್ಯೆ ಒಂದು ಬಿಸ್ನೆಸ್ ಡೀಲ್ ಆಗೋದ್ರಲ್ಲಿ ಅವ್ರು ಬಂದಾಗ ನಿನ್ನಂತ ಕಚಡ ಇಲ್ಲಿ ಇರೋದು ಚೆನ್ನಾಗಿರಲ್ಲ. ಸೊ ಅದನ್ನು ಮೀರಿ ನೀನೇನಾದ್ರೂ ಇಲ್ಲಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನ್ನನ್ನು ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕೂಲಿ ಅಲ್ಲ. ನನ್ನ ಪರಿಚಯ ರಾಯಲ್ ಡೈಮಂಡ್ ವರ್ಗೂ ಇದೆ.